ಪ್ರತಿದಿನ ಕೇವಲ 5 ನಿಮಿಷ ಕನ್ನಡಿಯ ಮುಂದೆ ನಿಂತರೆ ನಿಮ್ಮ ಜೀವನವೇ ಬದಲಾಗಬಹುದು ಎಂದು ನಾನು ಹೇಳಿದರೆ ನಂಬುತ್ತೀರಾ? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸಾವಿರಾರು ವರ್ಷಗಳಿಂದ ಅನೇಕ ಆಧ್ಯಾತ್ಮಿಕ ಗುರುಗಳು, ಚಿಂತಕರು ಮತ್ತು ವೈಯಕ್ತಿಕ ಬೆಳವಣಿಗೆಯ ಮಾರ್ಗದರ್ಶಕರು ಬಳಸಿಕೊಂಡು ಬಂದಿರುವ ಒಂದು ಅದ್ಭುತ ತಂತ್ರದ ಬಗ್ಗೆ ತಿಳಿಯಲಿದ್ದೇವೆ. ಅದೇ ಮಿರರ್ ಟೆಕ್ನಿಕ್ ಅಥವಾ ಕನ್ನಡಿಯ ತಂತ್ರ. ಇದು ಕೇವಲ ಒಂದು ಕನ್ನಡಿ ಅಲ್ಲ, ಇದು ನಿಮ್ಮ ಆತ್ಮವಿಶ್ವಾಸವನ್ನು ಎಚ್ಚರಿಸುವ ಸಾಧನ, ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಮಾಧ್ಯಮ, ನಿಮ್ಮ ಬಗ್ಗೆ ನಿಮ್ಮದೇ ನಂಬಿಕೆಗಳನ್ನು ಬದಲಾಯಿಸುವ ಪ್ರಬಲ ವಿಧಾನ. ಬಹಳಷ್ಟು ಜನರು ತಮ್ಮ ಜೀವನದಲ್ಲಿ ಯಶಸ್ಸು, ಸಂತೋಷ, ಸಮೃದ್ಧಿ ಮತ್ತು ಪ್ರೀತಿಯನ್ನು ಬಯಸುತ್ತಾರೆ. ಆದರೆ ಅವರು ತಮ್ಮೊಳಗೆ ನಡೆಯುತ್ತಿರುವ ಸಂಭಾಷಣೆಯನ್ನು ಗಮನಿಸುವುದಿಲ್ಲ. ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವುದು ಹೊರಗಿನ ಪರಿಸ್ಥಿತಿಗಳಲ್ಲ, ನಿಮ್ಮ ಬಗ್ಗೆ ನೀವು ಪ್ರತಿದಿನ ಹೇಳಿಕೊಳ್ಳುವ ಮಾತುಗಳೇ. ಇಂದು ನಾವು ಕನ್ನಡಿಯ ಮೂಲಕ ನಿಮ್ಮ ಮನಸ್ಸಿನೊಂದಿಗೆ ಹೇಗೆ ಮಾತನಾಡಬೇಕು ಮತ್ತು ನಿಮ್ಮ ಜೀವನವನ್ನು ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಕಲಿಯಲಿದ್ದೇವೆ. ಕನ್ನಡಿಯ ರಹಸ್ಯ ಶಕ್ತಿ. ನೀವು ದಿನಕ್ಕೆ ಎಷ್ಟು ಬಾರಿ ಕನ್ನಡಿಯನ್ನು ನೋಡುತ್ತೀರಿ? ಬಹುಶಃ 5 ಬಾರಿ, 10 ಬಾರಿ ಅಥವಾ ಅದಕ್ಕಿಂತ ಹೆಚ್ಚು. ಆದರೆ ಒಂದು ಪ್ರಶ್ನೆ, ನೀವು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡುತ್ತೀರಾ ಅಥವಾ ನಿಮ್ಮ ಆತ್ಮವನ್ನು ನೋಡುತ್ತೀರಾ? ಹೆಚ್ಚಿನ ಜನರು ತಮ್ಮ ಕೂದಲು, ಬಟ್ಟೆ ಅಥವಾ ಮುಖವನ್ನು ಮಾತ್ರ ಗಮನಿಸುತ್ತಾರೆ. ಆದರೆ ಕನ್ನಡಿಯ ನಿಜವಾದ ಶಕ್ತಿ ಅದರಾಚೆಯಲ್ಲಿದೆ. ಕನ್ನಡಿಯ ಮುಂದೆ ನಿಂತಾಗ ನೀವು ನಿಮ್ಮಿಂದ ಓಡಿ ಹೋಗಲು ಸಾಧ್ಯವಿಲ್ಲ. ಅಲ್ಲಿ ಯಾವುದೇ ಮುಖವಾಡ ಇರುವುದಿಲ್ಲ, ಯಾವುದೇ ನಟನೆ ಇರುವುದಿಲ್ಲ. ಅಲ್ಲಿ ನೀವು ಮತ್ತು ನಿಮ್ಮ ನಿಜವಾದ ಅಸ್ತಿತ್ವ ಮಾತ್ರ ಇರುತ್ತದೆ. ಅದರಲ್ಲಿಯೇ ಮಿರರ್ ಟೆಕ್ನಿಕ್ನ ಶಕ್ತಿ ಅಡಗಿದೆ. ಪ್ರಾಚೀನ ಜ್ಞಾನ ಮತ್ತು ಆತ್ಮಪರಿಚಯ. ಪ್ರಾಚೀನ ಕಾಲದಿಂದಲೂ ಮಹಾನ್ ಗುರುಗಳು ಒಂದು ವಿಷಯವನ್ನು ಹೇಳುತ್ತಾ ಬಂದಿದ್ದಾರೆ: ನಿನ್ನನ್ನು ನೀನೇ ತಿಳಿದುಕೋ. ಜಗತ್ತನ್ನು ಗೆಲ್ಲುವ ಮೊದಲು ಮನಸ್ಸನ್ನು ಗೆಲ್ಲಬೇಕು. ಜೀವನವನ್ನು ಬದಲಾಯಿಸುವ ಮೊದಲು ನಂಬಿಕೆಗಳನ್ನು ಬದಲಾಯಿಸಬೇಕು. ಅನೇಕ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಆತ್ಮಾವಲೋಕನಕ್ಕೆ ಬಹಳ ಮಹತ್ವ ನೀಡಲಾಗಿತ್ತು. ಇಂದು ಕನ್ನಡಿಯು ಆ ಆತ್ಮಾವಲೋಕನದ ಆಧುನಿಕ ರೂಪವಾಗಿದೆ. ನೀವು ನಿಮ್ಮ ಕಣ್ಣುಗಳಲ್ಲಿ ನೋಡಿದಾಗ ನಿಮ್ಮ ನಿಜವಾದ ಆಲೋಚನೆಗಳು ಮೇಲಕ್ಕೆ ಬರುತ್ತವೆ, ನಿಮ್ಮ ಭಯಗಳು ಕಾಣಿಸುತ್ತವೆ, ನಿಮ್ಮ ಕನಸುಗಳು ನೆನಪಾಗುತ್ತವೆ ಮತ್ತು ನೀವು ನಿಜವಾಗಿ ಯಾರು ಎಂಬುದರ ಅರಿವು ಮೂಡುತ್ತದೆ. ಮಿರರ್ ಟೆಕ್ನಿಕ್ ಎಂದರೇನು? ಮಿರರ್ ಟೆಕ್ನಿಕ್ ತುಂಬಾ ಸರಳವಾಗಿದೆ. ಒಂದು ಕನ್ನಡಿಯ ಮುಂದೆ ನಿಲ್ಲಿ, ನಿಮ್ಮ ಕಣ್ಣುಗಳಲ್ಲಿ ನೇರವಾಗಿ ನೋಡಿ ಮತ್ತು ನಿಮ್ಮ ಬಗ್ಗೆ ನೀವು ಕೇಳಲು ಬಯಸುವ ಮಾತುಗಳನ್ನು ಹೇಳಿ. ಉದಾಹರಣೆಗೆ, ನಾನು ಶಕ್ತಿಶಾಲಿ, ನಾನು ಪ್ರೀತಿಗೆ ಅರ್ಹನು, ನಾನು ಸಮೃದ್ಧಿಗೆ ಅರ್ಹನು, ನನ್ನ ಜೀವನ ಪ್ರತಿದಿನ ಉತ್ತಮವಾಗುತ್ತಿದೆ, ನನ್ನ ಕನಸುಗಳು ನನಸಾಗುತ್ತಿವೆ. ಮೊದಲ ದಿನ ಇದು ವಿಚಿತ್ರವಾಗಿ ಅನಿಸಬಹುದು, ಸ್ವಲ್ಪ ಅಸಹಜವಾಗಬಹುದು, ಆದರೆ ಅದು ಸಹಜ, ಏಕೆಂದರೆ ನಾವು ನಮ್ಮನ್ನು ನಾವು ಪ್ರಶಂಸಿಕೊಳ್ಳುವುದನ್ನು ಕಲಿತಿಲ್ಲ. ಇದು ಹೇಗೆ ಕೆಲಸ ಮಾಡುತ್ತದೆ? ನೀವು ನಿಮ್ಮ ಕಣ್ಣುಗಳಲ್ಲಿ ನೋಡುತ್ತಾ ಸಕಾರಾತ್ಮಕ ಮಾತುಗಳನ್ನು ಹೇಳಿದಾಗ ನಿಮ್ಮ ಮನಸ್ಸು ಆ ಸಂದೇಶವನ್ನು ಹೆಚ್ಚು ಗಂಭೀರವಾಗಿ ಸ್ವೀಕರಿಸುತ್ತದೆ. ನಿಮ್ಮ ಧ್ವನಿ, ನಿಮ್ಮ ಮುಖಭಾವ, ನಿಮ್ಮ ಕಣ್ಣುಗಳು ಎಲ್ಲವೂ ಒಂದೇ ಸಂದೇಶವನ್ನು ನಿಮ್ಮ ಅಂತರಂಗಕ್ಕೆ ಕಳುಹಿಸುತ್ತವೆ. ಕ್ರಮೇಣ ಹಳೆಯ ನಕಾರಾತ್ಮಕ ನಂಬಿಕೆಗಳು ದುರ್ಬಲವಾಗುತ್ತವೆ, ಹೊಸ ಸಕಾರಾತ್ಮಕ ನಂಬಿಕೆಗಳು ಬಲವಾಗುತ್ತವೆ. ಇದು ಮ್ಯಾಜಿಕ್ ಅಲ್ಲ, ಇದು ನಿಮ್ಮ ಗಮನ, ಪುನರಾವರ್ತನೆ ಮತ್ತು ಮನೋಭಾವದ ಶಕ್ತಿ. ಪ್ರತಿದಿನ ಮಾಡುವ ವಿಧಾನ. ಪ್ರತಿದಿನ ಬೆಳಿಗ್ಗೆ ಕನ್ನಡಿಯ ಮುಂದೆ ನಿಲ್ಲಿ, 3 ಆಳವಾದ ಉಸಿರು ತೆಗೆದುಕೊಳ್ಳಿ, ನಿಮ್ಮ ಕಣ್ಣುಗಳಲ್ಲಿ ನೋಡಿ, ನಿಧಾನವಾಗಿ ಈ ಮಾತುಗಳನ್ನು ಹೇಳಿ: ನಾನು ನನ್ನನ್ನು ಪ್ರೀತಿಸುತ್ತೇನೆ, ನಾನು ನನ್ನನ್ನು ಗೌರವಿಸುತ್ತೇನೆ, ನಾನು ದೇವರ ಅದ್ಭುತ ಸೃಷ್ಟಿ, ನನ್ನ ಜೀವನದಲ್ಲಿ ಸಮೃದ್ಧಿ ಹರಿಯುತ್ತಿದೆ, ನಾನು ಯಶಸ್ಸಿಗೆ ಅರ್ಹನು, ನನ್ನ ಭವಿಷ್ಯ ಪ್ರಕಾಶಮಾನವಾಗಿದೆ, ನಾನು ನನ್ನ ಅತ್ಯುತ್ತಮ ರೂಪವಾಗುತ್ತಿದ್ದೇನೆ. ಶಕ್ತಿಶಾಲಿ ಮಿರರ್ ಅಫರ್ಮೇಷನ್ ಸೆಷನ್. ನನ್ನೊಂದಿಗೆ ಪುನರಾವರ್ತಿಸಿ: ನಾನು ಶಾಂತವಾಗಿದ್ದೇನೆ, ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ, ನಾನು ಪ್ರೀತಿಗೆ ಅರ್ಹನು, ನಾನು ಯಶಸ್ಸಿಗೆ ಅರ್ಹನು, ನನ್ನ ಜೀವನದಲ್ಲಿ ಅದ್ಭುತ ಅವಕಾಶಗಳು ಬರುತ್ತಿವೆ,
ನಾನು ನನ್ನನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತೇನೆ. ನನ್ನೊಳಗೆ ಅಪಾರ ಶಕ್ತಿ ಇದೆ. ನನ್ನ ಕನಸುಗಳು ನನಸಾಗುತ್ತಿವೆ. ಪ್ರತಿದಿನ ನಾನು ಬೆಳೆಯುತ್ತಿದ್ದೇನೆ. ನಾನು ನನ್ನ ಅತ್ಯುನ್ನತ ಸ್ವರೂಪದತ್ತ ಸಾಗುತ್ತಿದ್ದೇನೆ. ಸ್ನೇಹಿತರೆ, ಮಿರರ್ ಟೆಕ್ನಿಕ್ನ ನಿಜವಾದ ಶಕ್ತಿ ಕನ್ನಡಿಯಲ್ಲಿಲ್ಲ. ಅದು ನಿಮ್ಮೊಳಗಿನ ವ್ಯಕ್ತಿಯನ್ನು ಹೊಸ ದೃಷ್ಟಿಯಿಂದ ನೋಡುವ ಸಾಮರ್ಥ್ಯದಲ್ಲಿದೆ. ಪ್ರತಿದಿನ ಕೆಲವೇ ನಿಮಿಷಗಳನ್ನು ನಿಮ್ಮೊಂದಿಗೆ ಕಳೆಯಿರಿ. ನಿಮ್ಮ ಕಣ್ಣುಗಳಲ್ಲಿ ನೋಡಿ. ನಿಮ್ಮನ್ನು ನೀವು ಪ್ರೋತ್ಸಾಹಿಸಿ. ನಿಮ್ಮನ್ನು ನೀವು ಪ್ರೀತಿಸಿ. ಏಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ನಿಮ್ಮ ಕನ್ನಡಿಯಲ್ಲಿ ಕಾಣುವ ಆ ವ್ಯಕ್ತಿಯೇ. ಇಂದು ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ನಾನು ನಿಜವಾಗಿಯೂ ಯಾರು ಆಗಲು ಬಯಸುತ್ತೇನೆ? ಆ ಉತ್ತರವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.